ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಎಲ್ಲ ನಮ್ಮ ಕನ್ಯಾ ರಾಶಿಯ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಅದೆರಡನ್ನೂ ಬೇರೆ ಬೇರೆ ವಿಡಿಯೋ ಮಾಡಿ ಹೇಳೋದಷ್ಟೇ ನಮ್ಮ ವೈಶಿಷ್ಟ್ಯ ಆಗಿರುತ್ತೆ, ನನ್ನ ವೈಶಿಷ್ಟ್ಯ ಆಗಿರುತ್ತೆ. ಎರಡು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನೋದನ್ನು ತಿಳಿಸ್ತೇನೆ, ಏನೇನು ಒಳ್ಳೇದಾಗಬಹುದು ಅನ್ನೋಂಥದ್ದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ, ಶುಭ ವಿಚಾರ ವಿಡಿಯೋ ತಿಳಿಸ್ತೇನೆ ಅಷ್ಟೇ. ಸೊ ಅದರಿಂದ ಈ ವಿಡಿಯೋ ಮಾತ್ರ ನೋಡ್ಬಿಟ್ಟು ಏನ್ರಿ ಬರೀ ಎದುರಿಸ್ತೀರಾ ನೀವು ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಅರ್ಥ ಆಗಲಿಲ್ಲ ಅಂತ ಅನ್ಕೋಬೇಕಷ್ಟೇ. ಯಾಕೆ ಅಂತಂದ್ರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಶುಭ ವಿಚಾರ ವಿಡಿಯೋ ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ. ಇದು ಎಚ್ಚರಿಕೆಗಳ ವಿಡಿಯೋ ಆಗಿರೋದ್ರಿಂದ ಇದರ ಬರೀ ಎಚ್ಚರಿಕೆನೇ ಇರುತ್ತೆ. ನಿಮ್ಮನ್ನು ಹೆದರಿಸುವಂಥ ನನಗೆ ಯಾವ ಉದ್ದೇಶವೂ ಇಲ್ಲ, ಬರೀ ಎಚ್ಚರಿಸುವಂಥದ್ದು ಏನೇನು ಸಮಸ್ಯೆಗಳಾಗಬಹುದು ಏಪ್ರಿಲ್ ತಿಂಗಳಲ್ಲಿ, ಏನು ಪರಿಹಾರ ಅಷ್ಟೇ, ಸಿಂಪಲ್. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ ಸಮಯ ಸಿಕ್ಕಾಗ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕನ್ಯಾ ರಾಶಿಯವರಿಗೆ ಮೊದಲನೇ ನಿಗೂಢವಾದ ಎಚ್ಚರಿಕೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು, ಲೈಫ್ ಪಾರ್ಟ್ನರ್ ಬಾಳ ಸಂಗಾತಿ ಇರಬಹುದು, ಅತಿಯಾದ ನಿರೀಕ್ಷೆಯಿಂದ ನಿಮಗೆ ಸಮಸ್ಯೆ, ಅದರ ದುಃಖ ಅಂಥೇಳಿ ಏನಾಗುತ್ತೆ. ಪಾರ್ಟ್ನರ್ಶಿಪ್ ವಿಷಯಗಳಲ್ಲಿ ಅತಿಯಾದ ನಿರೀಕ್ಷೆ ಬೇಡ. ನಿಮ್ಮ ಫ್ರೆಂಡ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ತಿದ್ದೀರಾ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಾ, ಅಥವಾ ಲೈಫ್ ಪಾರ್ಟ್ನರ್ ಗಂಡ ಅಥವಾ ಹೆಂಡತಿ ಜೊತೆಗೆ ಏನೊಂದು ವ್ಯವಹಾರ ಮಾಡ್ತಿದ್ದೀರಾ, ಅವ್ರ ಹತ್ರ ಅತಿಯಾದ ನಿರೀಕ್ಷೆ ಇಟ್ಕೊಳ್ಳೋದು. ನೀವು ಅವ್ರು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಅದೆಲ್ಲ ಅವರೇ ಮಾಡಿಬಿಡ್ತಾರೆ, ನಂಗೆ ಏನು ಟೆನ್ಷನ್ ಇಲ್ಲ, ಎಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಇದರ ಅತಿಯಾದ ನಿರೀಕ್ಷೆ ಬೇಡ. ನಿಮ್ಮ ಕೆಲಸ ನೀವು ಮಾಡಿ, ಅವ್ರ ಕೆಲಸ ಅವ್ರು ಮಾಡಲಿ. ಅತಿಯಾದ ನಿರೀಕ್ಷೆ ಇಟ್ಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಅತಿಯಾದ ನಿರೀಕ್ಷೆಗಳಿಟ್ಕೊಂಡು ಸ್ವಲ್ಪ ದುಃಖವನ್ನು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಯ್ಯೋ ನಾನು ಏನೇನೋ ಅಂದ್ಕೊಂಡಿದ್ದೆ, ಏನು ಪ್ರಯೋಜನ ಇಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ, ವೇಸ್ಟ್ ಬಾಡಿ, ಹಂಗೆ ಹಿಂಗೆ ಅಂತ ಆಮೇಲೆ ನೀವು ಬೈಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಆಗುತ್ತೆ ನಿಮ್ಮ ಹಾಗೂ ನಿಮ್ಮ ಬಾಳ ಸಂಗಾತಿ ಮಧ್ಯೆ, ಅಥವಾ ಸ್ನೇಹಿತರ ಮಧ್ಯೆ, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ಬಗ್ಗೆ ಅವ್ರು ತಪ್ಪು ತಿಳ್ಕೊಳ್ಬಹುದು, ಅಥವಾ ಅವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಳ್ಬಹುದು. ಸಾಧ್ಯತೆಗಳು ಯಾವ್ದು ಬೇಕಾದ್ರೂ ಆಗ್ಬೋದು. ಸೊ ಆದ್ದರಿಂದ ಬಹಳ ಎಚ್ಚರ. ಪರಿಹಾರದ ವಿಚಾರಕ್ಕೆ ಬಂದಾಗ ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ ಬಹಳ ವಿಶೇಷವಾಗಿ ಅನುಕೂಲ ಕೊಡುತ್ತೆ. ಕುಜನ ಅಷ್ಟೋತ್ತರ ಪಠನೂ ಅನುಕೂಲ ಕೊಡುತ್ತೆ. ಇಲ್ಲ ನಾವು ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದ ಸಹ ಕೊಡ್ತಾ ಇದ್ದೇವೆ, ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೋದು. ಅದನ್ನು ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನು ಶೇರ್ ಮಾಡಬೇಡಿ ಅಂತ. ಅಂದರೆ ಸೀಕ್ರೆಟ್ಸ್, ರಹಸ್ಯಮಯ ವಿಚಾರಗಳನ್ನು ಹೊರಗಡೆ ಬಾಯಿ ಬಿಡಬೇಡಿ ಅಂತ. ನೀವು ಬಿಟ್ಟುಬಿಡ್ತೀರಾ. ಕನ್ಯಾ ರಾಶಿಯವರು ಏನು ಮಾಡ್ತೀರಾ, ನೀವು ಈ ಏಪ್ರಿಲ್ ತಿಂಗಳಲ್ಲಿ ರಹಸ್ಯಗಳನ್ನು ಒಳಗಡೆ ಇಟ್ಕೊಳ್ಳೋಕ್ಕಲ್ಲ. ಸಾಮಾನ್ಯವಾಗಿ ಕನ್ಯಾ ರಾಶಿಯವ್ರು ಬಾಯಿ ನಿಲ್ಲಲ್ಲ, ಎಲ್ಲ ಹೇಳ್ಬಿಡ್ತೀರಾ. ಬಟ್ ಈ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ವಿಶೇಷವಾಗಿ ಅದ್ರ ಬಗ್ಗೆ ಗಮನ ಕೊಡಬೇಕು. ನಿಮ್ಮ ಸ್ನೇಹಿತ ಏನೋ ಅವ್ರ ಬಗ್ಗೆ ಏನೋ ಹೇಳ್ಕೊಂಡಿರ್ತಾರೆ, ಅಥವಾ ನಿಮ್ಮ ಯಾರೋ ಸ್ನೇಹಿತರು, ನಿಮ್ಮ ರಿಲೇಷನ್ ಇರ್ಬೋದು, ಅಥವಾ ಯಾರೋ ನಿಮಗೆ ತುಂಬ ಬೇಕಾದರೂ ಅವ್ರ ಬಗ್ಗೆ ಏನೋ ಒಂದಿಷ್ಟು ಹೇಳ್ತಾರೆ. ನೀವೆಲ್ಲ ಕಡೆ ಟಾಮ್ ಮಾಡ್ಕೊಂಡು ಬಂದುಬಿಟ್ರೆ, ಅಥವಾ ಬೇರೆ ಯಾತ್ರ ಒಬ್ಬರ ಹತ್ರ ಹೇಳ್ಬಿಟ್ರೆ, ಅವರು ತುಂಬ ತಪ್ಪು ತಿಳ್ಕೊತಾರೆ ನಿಮ್ಮ ಬಗ್ಗೆ. ನೋಡೋಣ, ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದೆ, ಆದರೂ ಎಲ್ಲರಿಗೂ ಹೇಳ್ಬಿಟ್ರಿ ಇವರು ಅಂತ. ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಾಲ್ಯೂ ಡೌನ್ ಆಗುತ್ತೆ, ನಿಮ್ಮ ಮೇಲಿನ ಗೌರವ ಕಡಿಮೆ ಆಗುತ್ತೆ, ನಿಮ್ಮ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ, ನಿಮ್ಮ ಅವ್ರ ನಡುವಿನ ಬಾಂಧವ್ಯ ಕಡಿಮೆ ಆಗುತ್ತೆ. ಯಾಕೆಂದರೆ ನೀವೆಲ್ಲ ಕಡೆ ಟಾಮ್ ಮಾಡಿಬಿಟ್ರಿ ವಿಚಾರನ ಅಂತ. ಸೊ ಅದರಿಂದ ರಹಸ್ಯಗಳು ರಹಸ್ಯವಾಗೇ ಇರಬೇಕು. ಅದು ಇನ್ನೊಬ್ಬರ ರಹಸ್ಯ ಆಗಲಿ, ನಿಮ್ಮ ರಹಸ್ಯನೇ ಆಗಲಿ, ನೀವೇನು ಮಾಡ್ತೀರಿ ಗೊತ್ತಾ, ನಿಮ್ಮ ರಹಸ್ಯನೂ ಇಟ್ಕೊಳಲ್ಲ, ನಿಮ್ಮದು ಎಲ್ಲ ಓಪನ್ ಚಿಟ್ ಅಂತ ತಕ್ಕಂತ ಹೇಳ್ಬಿಡ್ತೀರ. ಅದರಿಂದ ಏನಾಗುತ್ತೆ, ದುರುಪಯೋಗ ಪಡಿಸ್ಕೊಳ್ತಾರೆ. ನೀವು ಇಷ್ಟೇನೆ, ನೀವು ಹೀಗೇನೆ, ನಿಮ್ದು ಇಲ್ಲೊಂದು ಲೂಪ್ ಹೋಲ್ ಇದೆ, ನಿಮ್ಮದೊಂದು ಇಲ್ಲೊಂದು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಇನ್ನೊಬ್ರಿಗೆ ಗೊತ್ತಾದಾಗ ಏನು ಮಾಡ್ತಾರೆ, ಲೂಪ್ ಹೋಲು. ಸೊ ಅದರಿಂದ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ನಿಮ್ಮ ಸೀಕ್ರೆಟ್ಸ್ ಎಲ್ಲ ಗೊತ್ತಾದಾಗ. ಸೊ ನಿಮ್ಮ ಕೈನಲ್ಲೇ ಇದೆ, ದಯವಿಟ್ಟು ಸೀಕ್ರೆಟ್ಸ್ನ ಸೀಕ್ರೆಟ್ ಆಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ. ಅದಕ್ಕೆ ಬಹಳ ಮುಖ್ಯವಾಗಿ ಬಾಯಿ ಕಟ್ಟಕ್ಕಾಗಲ್ಲ ಎಲ್ಲ ಹೇಳ್ಬಿಡ್ತೀರಾ ಅಂತಂದರೆ ಸ್ವಲ್ಪ ಸರ್ಪದೋಷವೂ ಕಾರಣ. ಅದಕ್ಕೆ ನಾವು ಅದಕ್ಕೆ ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ಅದ್ರ ಬಗ್ಗೆ ತಿಳಿಸ್ತಾನೆ. ಮೂರನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತೆರಿಗೆ ವಿಚಾರದಲ್ಲಿ ಅಥವಾ ಸಾಲದ ವಿಚಾರದಲ್ಲಿ
ಅಥವಾ ಅದು ಯಾವುದಾದ್ರೂ ಈ ಇನ್ಶೂರೆನ್ಸು ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾದಂತಹ ಒಂದು ವಿಚಾರ ಕಂಡು ಬರ್ತಾ ಇದೆ. ಯಾಕೆಂದರೆ ಎಲ್ಲೋ ನೀವು ತೆರಿಗೆ ಸರಿಯಾಗಿ ಕಟ್ಟದೇ ಇರಬಹುದು, ಅಥವಾ ನೀವು ತೆರಿಗೆ ವಿಚಾರದಲ್ಲಿ ನಿಮಗೆ ತಪ್ಪು ಮಾಹಿತಿ ಇದ್ದಿರಬಹುದು, ಅಥವಾ ತೆರಿಗೆಯನ್ನು ಅನಾವಶ್ಯಕವಾಗಿ ಹೆಚ್ಚು ಕಡೆನೂ ತೆರಿಗೆ ಕಟ್ಟಿಬಿಡಬಹುದು. ತೆರಿಗೆ ಅಂತಲೇ ಅಲ್ಲ, ಲೋನ್ ವಿಚಾರದಲ್ಲಿ ಅನಾವಶ್ಯಕ ಲೋನ್ಗಳಿಗೆ ನೀವು ಸಿಗಾಕೊಂಡ್ಬಿಡ್ಬಹುದು, ಅಥವಾ ಇನ್ಶೂರೆನ್ಸು ತೊಗೊಂಡ್ರಿ ಬಟ್ ಅದನ್ನು ಅವರು ಕರೆಯಾಗಿ ಕ್ಲೇಮ್ ಮಾಡಿಲ್ಲ ಅಂತನೋ, ಅಥವಾ ಇನ್ಶೂರೆನ್ಸ್ ತೊಗೋಬೇಕಾದ್ರೆ ನಾನು ಹಿಂಗೆ ಈ ಇನ್ಶೂರೆನ್ಸ್ ತೊಗೊಬಾರ್ದಾಯ್ತು ಆ ಇನ್ಶೂರೆನ್ಸ್ ತೊಗೋಬೇಕಿತ್ತು ಅಂತಲೋ. ಸೊ ಇನ್ಶೂರೆನ್ಸ್ ವಿಚಾರದಲ್ಲಿ, ಲೋನ್ ವಿಚಾರದಲ್ಲಿ, ಟ್ಯಾಕ್ಸ್ ವಿಚಾರದಲ್ಲೆಲ್ಲ ಸ್ವಲ್ಪ ಜಾಗ್ರತೆ ವಹಿಸಬೇಕಾದಂಥದ್ದು ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಅಂದರೆ ನಿಮಗೆ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಫಿನಾನ್ಷಿಯಲ್ ಡಾಕ್ಯುಮೆಂಟೇಷನ್ ಅಂತೀವಿ ಅದನ್ನು, ಅಂದರೆ ನಿಮ್ಮ ಆರ್ಥಿಕ ಕಾಗದ ಪತ್ರಗಳು, ಅಂದರೆ ವ್ಯವಹಾರಗಳು, ಆರ್ಥಿಕ ವ್ಯವಹಾರಗಳ ಕಾಗದ ಪತ್ರಗಳು, ಅದರಲ್ಲಿ ನಿಮ್ಮ ಬ್ಯಾಂಕ್ ಚೆಕ್ಕಿಂದ ಹಿಡಿದು ಯಾವ್ದಾದ್ರು ನಿಮ್ಮ ಇದ್ರ ಪೇಪರ್ ತನಕ ಪ್ರತಿಯೊಂದು ಬರ್ತದೆ ಅದರಲ್ಲಿ, ಆಯ್ತಲ್ವಾ. ಸೊ ಆದ್ದರಿಂದ ಫಿನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಏನೇ ಇದ್ದರೂ ಬಹಳ ಎಚ್ಚರಿಕೆಯಿಂದಿರಿ, ಅಥವಾ ಅದರಲ್ಲಿ ತಪ್ಪುಗಳು ತುಂಬ ಆಗುವಂಥ ಸಾಧ್ಯತೆಗಳು ಇರ್ತದೆ, ಮೋಸ ಆಗುವಂಥ ಸಾಧ್ಯತೆಗಳಿರ್ತದೆ. ಸೊ ಕನ್ಯಾ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಈ ಡಾಕ್ಯುಮೆಂಟೇಷನ್ ವಿಚಾರದಲ್ಲಿ ಎಚ್ಚರ ವಹಿಸಬೇಕಾಗ್ತದೆ. ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ತನಕ ನೋಡಿ. 4ನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಆರೋಗ್ಯದಲ್ಲಿ ಒಂದು ಶಾಶ್ವತ ಪರಿಹಾರದ ಅಗತ್ಯ ಇದೆ ಅಂತ. ಏನಾಗ್ತದೆ, ಕನ್ಯಾ ರಾಶಿಯರು ಸಾಮಾನ್ಯವಾಗಿ ನೀವೇನು ಮಾಡ್ತೀರಿ, ಈ ಒಂದು ಗಾದೆ ಹೇಳ್ತಾರೆ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಕ್ಕೆ ಹೋಗಿದ್ರು ಅನ್ನೋ ಥರ ಲಾಸ್ಟ್ ಮೂಮೆಂಟಲ್ಲಿ ಓಡ್ತೀರಾ ಡಾಕ್ಟರ್ಸ್ ಹತ್ರ, ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ. ಬುಡದಿಂದ ಅದ್ರ ಬಗ್ಗೆ ತಾತ್ಸಾರ ಮಾಡ್ಕೊಂಡು ಬಂದು ನಂತರ ಆ ಸಮಸ್ಯೆ ದೊಡ್ಡದಾದಾಗ ಡಾಕ್ಟರ್ ಹತ್ರ ಓಡೋಗೋದು ತಪ್ಪು. ನೀವು ಬುಡದಿಂದಲೇ ಅದನ್ನು ಸರಿ ಮಾಡ್ಕೊಂಡು ಬರಬೇಕು. ಇಲ್ಲೇನು ತೋರಿಸ್ತದೆ, ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಸಡನ್ನಾಗಿ ಡಾಕ್ಟರ್ ಹತ್ರ ಓಡೋಗುವಂಥ ಪರಿಸ್ಥಿತಿ, ಸಡನ್ನಾಗಿ ಆರೋಗ್ಯದ ವಿಚಾರದಲ್ಲಿ ಏನೋ ಒಂದಿದು ಅಂತೇಳಿ. ಬಟ್ ನೀವು ಸ್ಟಾರ್ಟಿಂಗಿಂದಲೇ ಅದಕ್ಕೆ ಕರೆಕ್ಟಾಗಿ ಇದಕ್ಕೆ ಏನಕ್ಕೆ ಸಮಸ್ಯೆ ಆಗ್ತಾ ಇದೆ, ಇದಕ್ಕೆ ಏನು ಮೆಡಿಕೇಷನ್ನು, ನಾನು ಯಾವ ಡಾಕ್ಟರ್ ಹತ್ರ ಹೋಗಬೇಕು, ಪ್ರತಿಯೊಂದು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ರೆ ನಿಮಗೆ ಸಮಸ್ಯೆ ಆಗ್ತಿರಲಿಲ್ಲ. ಸೊ ಇದೇನಾಗುತ್ತೆ, ಆರೋಗ್ಯದ ವಿಚಾರದಲ್ಲಿ ತಾತ್ಸಾರ ಮಾಡಬೇಡಿ. ಬಿಡಿದೆಲ್ಲ ನಾರ್ಮಲ್ಲು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀರಾ, ಏಪ್ರಿಲ್ ಎಂಡ್ ಬರೋ ತನಕ ಸಡನ್ನಾಗಿ ತಡ್ಕೊಳಕ್ಕಾಗಲ್ಲ ಅಂತ ಆವಾಗ ಡಾಕ್ಟ್ರಿಗೋ ಕ್ಲಿನಿಕ್ಗೋ ಹಾಸ್ಪಿಟ್ಲಿಗೋ ಓಡೋಗ್ತೀರ. ಸೊ ಅದರಿಂದ ಆ ತಡ್ಕೊಳಕ್ಕಾಗೋ ತನಕನೂ ನೀವು ಲೇಟ್ ಮಾಡುವಂಥದ್ದು ಬೇಡ ಅಂಥೇಳಿ, ಆರೋಗ್ಯ ಬಾಧೆ ಏನಿದ್ರು ಸ್ಟಾರ್ಟಿಂಗಲ್ಲೇ ಅದು ಪರಿಹಾರ ಆಗಬೇಕು, ಆಯ್ತಲ್ವಾ. ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿ. 5ನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಎಮೋಷನಲ್ ಆಗಿ ಡಿಸಿಷನ್ಸ್ ತಗೋಬೇಡಿ. ನಿರ್ಣಯಗಳನ್ನು ಭಾವನಾತ್ಮಕ ಆಗಿ, ಅಂದರೆ ಭಾವನೆಗಳ ಒಳಗಾಗಿ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಬೇಡಿ. ಇದರಿಂದ ನಿಮಗೆ ಏನಾಗ್ಬಿಡುತ್ತೆ ಅಂತಂದರೆ, ಒಂದು ರಾಂಗ್ ಜಡ್ಜ್ಮೆಂಟ್ ಮಾಡಿಬಿಡ್ತೀರಾ, ತಪ್ಪು ತೀರ್ಮಾನಗಳು ತೊಗೊಂಡ್ಬಿಡ್ತೀರಾ. ಆಮೇಲೆ ನಿಮಗೆ ನಷ್ಟ ಆಗೋ ರೀತಿಯಲ್ಲಿ ತೀರ್ಮಾನಗಳು ತೊಗೊಳ್ತೀರಾ. ಹೋದ್ರೆ ಹೋಗ್ಲಿ ಬಿಡು, ನಮ್ಮದೇ ತಾನೇ, ಹೋಗ್ಲಿ ಬಿಡು, ಮತ್ತೊಂದು ಸಲ ನೋಡ್ಕೊಳ್ಳೋಣ, ಕೊಟ್ಬಿಡು, ನಾನು ಹೇಳಿದ್ರೆ ಒಂಥರ ತೀರ್ಮಾನ ಮಾಡಿದ್ಮೇಲೆ ಮುಗ್ದೈತೆ, ಲಾಭ ಆದ್ರೆ ಲಾಭ, ಲಾಸ್ ಆದ್ರೆ ಲಾಸ್ ಆದರೂ ಪರವಾಗಿ ತೊಗೊಂಡೋಗು ಹಂಗೆ. ಈ ಥರ ಈ ಭಾವನೆಗೆ ಒಳಗಾಗಿ ಎಮೋಷ್ನಲ್ ಡಿಸಿಷನ್ಸ್, ತುಂಬ ಎಮೋಷ್ನಲ್ಲಾಗಿ ತೀರ್ಮಾನಗಳು ತಗೊಂತೀರ ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರು. ಎಮೋಷ್ನಲ್ಲಾಗಿ ತೀರ್ಮಾನ ತಗೊಂಡ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಅವಶ್ಯಕತೆ ನೋಡ್ಕೊಂಡು ತೀರ್ಮಾನ ತೊಗೊಬೇಕು, ಅಲ್ಲಿಯ ಪರಿಸ್ಥಿತಿಗಳು ನೋಡ್ಕೊಂಡು ತೀರ್ಮಾನ ತೊಗೊಬೇಕು. ಸುಮ್ಮನೆ ನಿಮಗೇನೋ ಮನಸ್ಸಿಗೆ ದುಃಖ ಆಗೋಯ್ತು, ನಿಮಗೇನೋ ಒಂಥರ ಫೀಲ್ ಆಗೋಯ್ತು, ಟಚ್ ಆಗೋಯ್ತು ಅಂತಬಿಟ್ಟು ನೀವು ತೀರ್ಮಾನಗಳು ತಗೊಂಡ್ರೆ ನಾಳೆ ನಿಮಗೆ ಲಾಸ್ ಆಗ್ತಕ್ಕಂಥ. ಇದ್ರ ಬಗ್ಗೆ ನೀವು ಬಹಳ ಗಮನ ವಹಿಸಬೇಕು. ಆ್ಯಕ್ಚುಲಿ ಕನ್ಯಾ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇದಂತಹ ಸಮಸ್ಯೆಗಳು. ಬಟ್ ನಿಮಗೆ ಏಪ್ರಿಲ್ ತಿಂಗಳು ಅಂತಲ್ಲ, ಅದರ ನಂತರ ಆಗಲಿ ಯಾವುದೇ ರೀತಿ ಕಾಳಸರ್ಪ ಯೋಗ ದೋಷದಿಂದ ಉಂಟಾಗುವ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಉಂಟಾಗುವಂಥದ್ದು ಇದೆಯಲ್ಲ, ಸೊ ಅದಕ್ಕೆ ನಾವು ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಪರೂಪದಲ್ಲಿ ನಾವು ಮಾಡ್ತಕ್ಕಂಥ ಈ ಹೋಮ ಈಗಲೂ ಸಹ ನಭೋಮಂಡಲದಲ್ಲಿ ಗೋಚಾರದಲ್ಲಿ ಎಲ್ಲಾ ಗ್ರಹಗಳು ಸಹ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹುವಿನ ಮಧ್ಯದಲ್ಲಿ, ಅಂದರೆ ಕಾಳ ಸರ್ಪ ಯೋಗ ದೋಷದಲ್ಲಿಯೇ ಇದೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯ
ಪರಿತ್ಯಾಗ ಚಖೇ ಗ್ರಹಾಃ ಕಾಳ ಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ ಅಂತ ಹೇಳ್ತಾರೆ. ಈ ರಾಹುಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತ ಗ್ರಹನ ಸಿಲುಕಿಕೊಂಡಾಗ ನಿಮಗೆ ಮಹಾಕಾಳ ಸರ್ಪಯೋಗ ದೋಷ ಆಗಿ ಅದು ಯಾವುದನ್ನು ನಿಮಗೆ ಅನುಭವಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಂತು. ಅಂತಹ ಒಂದು ಅದ್ಭುತವಾದ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾವು ಇದೇ 2ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರ ಹುಣ್ಣಿಮೆಯ ದಿವಸ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪಯೋಗವಾಗಲಿ, ಗೋಚಾರದಲ್ಲಿ ನಭೋಮಂಡಲದಲ್ಲಿರ್ತಕ್ಕಂತಹ ಕಾಳ ಸರ್ಪಯೋಗ ದೋಷವಾಗಲಿ, ಇದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥದ್ದು. ನಾವು ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಮಾಡ್ತಕ್ಕಂಥ ಹೋಮ ಇದು. ಈ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಯಾರ್ಯಾರು ನಿಮ್ಮ ಹೆಸರುಗಳನ್ನ ಈ ಒಂದು ವಿಶೇಷವಾಗಿರತಕ್ಕಂಥ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ ಅವತ್ತಿನ ದಿವಸ ಅಂದ್ರೆ ಗುರುವಾರ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮದ ಸಂಕಲ್ಪ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಹೋಮಗಳಾಗಲಿದೆ. ಆಶ್ಲೇಷ ಬಲಿ ಪೂಜೆ ಆಗಲಿದೆ, ಗುರುದೋಷ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರುಶಾಂತಿ ಹೋಮ ಆಗಲಿದೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ಆಗಲಿದೆ. ನವಗ್ರಹ ಶಾಂತಿ ಹೋಮಗಳಾಗಲಿದೆ. ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು ಅನ್ನುವ ಆಗಬೇಕು, ಹಾಗೂ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿರುವ ಚಿಂತಾಕ್ರಾಂತಿಗಳು ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಲಕ್ಷ್ಮೀ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಹೋಮಗಳು ವಿಶೇಷವಾಗಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ರವಿಯ ಆರಾಧನೆಯ ಪ್ರಾಮುಖ್ಯತೆ ಇರ್ತದೆ. ಸೊ ರವಿ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಅನ್ನಲ್ಲ, ಅದರ ಪ್ರಸಾದ ಸ್ವರೂಪ ಒಂದು ವಿಶೇಷ ಪ್ರಸಾದದ ಬಾಕ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರೊಳಗಡೆ ಎಲ್ಲಾ ಹೋಮಗಳ ಭಸ್ಮ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿದ ಭಸ್ಮ ಇರ್ತದಲ್ಲ, ನೀವು ಸಂಕಲ್ಪ ಸೇವೆಗೆ ಕೊಟ್ಟಂತ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಎಲ್ಲಾ ಹೋಮಗಳ ಭಸ್ಮ ಇರ್ತದೆ. ಒಂದು ನಾಗಾರಾಧನೆ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ ಪ್ರಸಾದ ಅರಿಶಿನವೂ ಸಹ ಇರ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ ನಾವು ನಿಮಗೆ. ಈ 2 ನಾಗಬಿಂಬಗಳು ನಿಮ್ಮ ಕೈ ಸೇರಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಲ್ಲಿರೋ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಈ 2 ನಾಗಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್, ಅಥವಾ ₹2 ಪರವಾಗಿಲ್ಲ, ₹5 ಪರವಾಗಿಲ್ಲ, ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಕೊಂಡು ಕೈ ಮುಷ್ಟಿ ಮಾಡಿಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಒಂದು ಈ ರೀತಿಯಲ್ಲಿ ನಿವಾಳಿಸಿ, ಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ಆ ದಕ್ಷಿಣೆ ಸಹಿತ ಈ 2 ನಾಗಿನ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಬೇಕು. ಅಲ್ಲಿಗೆ ನಿಮ್ಮ ಸರ್ಪದೋಷಗಳು, ಕಾಳ ಸರ್ಪದೋಷ ಪರಿಹಾರ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಸರಿನಲ್ಲಿ ಕಾಳ ಸರ್ಪದೋಷ ಪರಿಹಾರ ಶಾಂತಿ ಆಗಿರ್ತದೆ. ನಿಮಗೆ ನಾಗಿನ್ ನಿಮ್ಮ ಕೈಯಲ್ಲಿ ದೇವತಾ ಬಿಂಬಗಳು, ನಾಗಿನ್ ಬಿಂಬಗಳು, ಸರ್ಪ ಬಿಂಬಗಳು ದೇವತಾ ಸಮರ್ಪಣೆ ಆಗಿರ್ತದೆ. ಅಲ್ಲಿಗೆ ಕಾಳ ಸರ್ಪ ದೋಷ ಪರಿಹಾರ. ಅಷ್ಟೇ ಅಲ್ಲ, ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇವೆ ಕಾಳ ಸರ್ಪ ನಿಯಂತ್ರಕ ಮಣಿ, ಈ ಕಾಳ ಸರ್ಪ ದೋಷ ನಿಯಂತ್ರಕ ಮಣಿಯನ್ನ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಮಣಿಯನ್ನ ಪ್ರತಿಯೊಬ್ಬರು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕುತ್ತಿಗೆಯಲ್ಲಿ ಬೇಕಾದ್ರೆ ಧಾರಣೆ ಮಾಡಿಕೊಳ್ಳಬಹುದು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಳ ಸರ್ಪ ದೋಷ ನಿಯಂತ್ರಣ ಆಗ್ತದೆ, ಕಾಳ ಸರ್ಪ ಯೋಗ ನಿಯಂತ್ರಣ ಆಗ್ತದೆ. ಯಾಕೆಂದ್ರೆ ಕಾಳ ಸರ್ಪ ಯೋಗವನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್, ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಈ ಕಾಳ ಸರ್ಪ ಯೋಗ ನಿಯಂತ್ರಕ ರತ್ನವನ್ನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಇಟ್ಕೊಂಡಿರಿ. ಹಾಗೂ ನಿಮ್ಮ ಕೈಯಾರೆ ನೀವೇ ಸ್ವತಃ ನಾಗಿನ್ ಬಿಂಬಗಳನ್ನ ₹1 ಅಥವಾ ಕಾಯಿನ್ಗಳು, ಒಂದು 6 ಕಾಯಿನು ಈ ನಾಗಿನ್ ಬಿಂಬವನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸಿ ನಿಮ್ಮ ಮನೆಯಲ್ಲಿ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಹಾಕಿಬಿಟ್ರೆ ಆಯ್ತು. ಸೊ ಈ ಪ್ರಸಾದದ ಕಿಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. 2ನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲಾ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ಆಶ್ಲೇಷ ಬರಿ ಪೂಜೆ ಇತ್ಯಾದಿ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ, ನಿವಾಳಿಸಿ ಹುಂಡಿಯಲ್ಲಿ ಹಾಕಲಿಕ್ಕೆ ನಾಗಿನ್ ಬಿಂಬಗಳು ಹಾಗೂ ವಿಶೇಷವಾದಂತಹ ಈ ಕಾಳ ಸರ್ಪ ನಿಯಂತ್ರಕ ಮಣಿ
ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಅಥವಾ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಬಗ್ಗೆ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.